ಶೀಘ್ರಸ್ಖಲನ ಅನ್ನೋದು ಕೂಡ ಪುರುಷರಲ್ಲಿ ಕಾಣುವಂಥ ಬಹಳ ಸಾಮಾನ್ಯವಾದ ಒಂದು ಲೈಂಗಿಕ ಸಮಸ್ಯೆ. ಬಹಳಷ್ಟು ಜನರಲ್ಲಿ ಈ ಶೀಘ್ರಸ್ಖಲನ ಒಂದಲ್ಲ ಒಂದು ಸಮಯದಲ್ಲಿ ಆಗೇ ಆಗಿರುತ್ತೆ. ಮದುವೆಯಾದ ಹೊಸದರಲ್ಲಿ ಬಹಳ ಆತಂಕ ಇದ್ದಾಗ, ಅಥವಾ ಯಾವುದೇ ಒಂದು ತೊಂದರೆ, ದೇಹದಲ್ಲಿ ಕಾಯಿಲೆಗಳಿದ್ದಾಗ, ಜನನಾಂಗಗಳಲ್ಲಿ ತೊಂದರೆ ಇದ್ದಾಗ, ಬಹಳ ಮುಖ್ಯ ಸಮಸ್ಯೆ ಅಂತ ಹೇಳಿದಾಗ ಡಯಾಬಿಟಿಸ್ ಇರೋರಲ್ಲಿ ಈ ಶೀಘ್ರಸ್ಖಲನದ ತೊಂದರೆ ಕೂಡ ಬಹಳ ಸಾಮಾನ್ಯ. ಅಥವಾ ಜನನಾಂಗದ ಸೋಂಕಿನಲ್ಲಿ ಏನಾದರೂ ಸೋಂಕಿದ್ರೆ, ಪ್ರಾಸ್ಟೇಟ್ನ ತೊಂದರೆ ಇದ್ದರೆ, ಅಥವಾ ಆಪ್ರೇಷನ್ಸ್ ಏನಾದರೂ ಆಗಿದ್ದರೆ, ಇಂತಹ ಸಮಯದಲ್ಲಿ ಕೂಡ ಶೀಘ್ರಸ್ಖಲನ ಅಂದರೆ ಅವರು ಸಂಭೋಗದ ಸಮಯದಲ್ಲಿ ಅವರಿಗೆ ತೃಪ್ತಿಯಾಗೋದಕ್ಕೆ ಮುಂಚೆನೇ ಅದು ಶೀಘ್ರವಾಗಿ ಬೇಗ ಅದು ವೀರ್ಯಸ್ಖಲನ ಆದರೆ, ಅದನ್ನು ಯೋನಿ ಪ್ರವೇಶಕ್ಕೆ ಮುನ್ನವೇ ಶೀಘ್ರಸ್ಖಲನ ಅಥವಾ ಪ್ರವೇಶದ ನಂತರ ಒಂದೆರಡು ನಿಮಿಷದಲ್ಲೇ ಸ್ಖಲನ ಆದಾಗ ಇದನ್ನು ನಾವು ಶೀಘ್ರಸ್ಖಲನ ಅಂತ ಹೇಳ್ತೀವಿ. ಶೀಘ್ರಸ್ಖಲನಕ್ಕೆ ಕೂಡ ಅದನ್ನು ಸಮಸ್ಯೆ ಏನು ಅಂತ ಮೊದಲು ಅರ್ಥ ಮಾಡಿಕೊಂಡು, ಆ ಸಮಸ್ಯೆ ಏನಿದೆ ತಿಳ್ಕೊಂಡು ನಾವು ಚಿಕಿತ್ಸೆ ಕೊಟ್ಟಾಗ ಅದಕ್ಕೂ ಕೂಡ ಸೂಕ್ತವಾದ ಚಿಕಿತ್ಸೆಗಳಿದೆ, ಟ್ಯಾಬ್ಲೆಟ್ಸ್ಗಳು ಕೂಡ ಲಭ್ಯ ಇದೆ. ಏನು ಅಂತ ತೊಂದರೆ ಇದೆ ಅಂತ ನೋಡಬೇಕು. ಸುಮ್ಮನೆ ಅವರೊಂದು ಆತಂಕ ಅಥವಾ ಅದರ ಬಗ್ಗೆ ತಪ್ಪು ತಿಳುವಳಿಕೆಗಳು, ಅರ್ಧಂಬರ್ಧ ತಿಳುವಳಿಕೆಗಳು, ಸಂಭೋಗದ ಬಗ್ಗೆ ಇರೋ ಅಂಥ ತಪ್ಪು ತಿಳುವಳಿಕೆಗಳು, ಇದೆಲ್ಲ ಇದೇ ಕಾರಣದಿಂದ ಕೂಡ ಅವ್ರಿಗೆ ಶೀಘ್ರಸ್ಖಲನ ಆಗ್ಬೋದು. ಮತ್ತು ಜನನಾಂಗದಲ್ಲಿ ಏನಾದರೂ ಸೋಂಕಿದ್ದಾಗ, ಬೇರೆ ರೀತಿಯಾದ ಚರ್ಮದ ತೊಂದರೆ, ಬಿಗಿ ಮುಂದೊಗಲಿದ್ದಾಗ, ಅಂಥ ಸಮಯದಲ್ಲಿ ಕೂಡ ಶೀಘ್ರಸ್ಖಲನ ಆಗೋದಕ್ಕೆ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಡಯಾಬಿಟಿಸ್ನವರಲ್ಲಿ ಇದು ಕಾಣಿಸ್ಕೊಂಡಾಗ ಡಯಾಬಿಟಿಸ್ನ ಬಹಳವಾಗಿ ಕಂಟ್ರೋಲ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅವರ ಜೀವನ ಶೈಲಿ ಮತ್ತು ಸಂಭೋಗ ಸಮಯದಲ್ಲಿ ಈ ಥರ ಶೀಘ್ರಸ್ಖಲನ ಆದಾಗ ಅವರ ಸಂಗಾತಿ, ಅವರ ಹೆಂಡತಿ ಕೂಡ ಸರಿಯಾದ ರೀತಿಯಲ್ಲಿ ಅವ್ರ ಜೊತೆ ಸಹಕರಿಸಿದರೆ, ಅವರ ಸಮಸ್ಯೆನ ಅರ್ಥ ಮಾಡಿಕೊಂಡಾಗ, ನಾವು ದಂಪತಿಗಳಿಬ್ಬರಿಗೂ ಒಂದು ಆಪ್ತ ಸಮಾಲೋಚನೆ ಮಾಡಿ ಯಾವ ರೀತಿ ಅವರು ಅವಳಿಗೆ ಸಂಗಾತಿಗೆ ತೃಪ್ತಿ ಸಿಗ್ತಾ ಇದೆಯಾ ಇಲ್ವಾ, ಅವರಿಗೆ ಪುರುಷನಿಗೆ ತೃಪ್ತಿ ಇಲ್ಲ ಅಂತ ಇದೆಯಾ, ಏನು ಕಾರಣದಿಂದ ಇದಾಗಿದೆ ಎಂದಾಗ ಅದಕ್ಕೆ ನಾವು ಚಿಕಿತ್ಸೆ ಕೊಡ್ಬೋದು. ಅದರೊಳಗೂ ಕೂಡ ಯಾವ ರೀತಿ ಚಿಕಿತ್ಸೆಗಳು, ಹೇಗೆ ಸಂಭೋಗ ಆಸನಗಳನ್ನು ಬದಲಾವಣೆ ಮಾಡ್ಬೋದು, ಟ್ಯಾಬ್ಲೆಟ್ಸ್ನ ಯಾವಾಗ ತಗೋಬೋದು, ಅದ್ರ ಬಗ್ಗೆ ಇರುವಂಥ ತಪ್ಪು ತಿಳುವಳಿಕೆಗಳನ್ನು ಹೇಗೆ ದೂರ ಮಾಡ್ಕೋಬೇಕು, ಅಥವಾ ಡಯಾಬಿಟಿಸ್ ಅಂತ ಕಾಯಿಲೆ ಇದ್ದಾಗ ಹೇಗೆ ಅದನ್ನು ಹಿಡಿತದಲ್ಲಿ ತಗೋಬೇಕು, ಇದೆಲ್ಲನೂ ಅಳವಡಿಸ್ಕೊಂಡಾಗ ಶೀಘ್ರಸ್ಖಲನದ ಸಮಸ್ಯೆಯನ್ನು ಕೂಡ ನಾವು ಸರಿಪಡಿಸೋದಕ್ಕೆ ಸಾಧ್ಯವಾಗುತ್ತೆ.